ಸೋಮಣ್ಣ ಮುನಿಸು ಶಮನಕ್ಕೆ ದೇವೇಗೌಡರ ಮುಲಾಮು. ಮಾಜಿ ಪ್ರಧಾನಿ ಮಾತಿಗೆ ಒಪ್ಪಿಕೊಳ್ತಾರ ವಿ ಸೋಮಣ್ಣ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ದೇವೇಗೌಡರ JDS ಪಕ್ಷದ ಜಾತ್ಯತೀತ ತತ್ವಗಳೇನು, ಸಿದ್ಧಾಂತಗಳೇನು, ಅವರೀಗ BJP ಜೊತೆ ಸೇರ್ಕೊಂಡು ಕೋಮುವಾದಿಗಳ ಜೊತೆ ಮಾಡೋಕ್ಕೆ ಹೊರಟಿರುವಂಥ ರಾಜಕೀಯ ಉದ್ದೇಶವಾದರೂ ಏನು ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ದೇವೇಗೌಡರನ್ನ ಒಪ್ಕೋತೀವಿ, ಅವರ ಪಾರ್ಟಿ ಬದಲಾಯಿಸ್ತಿರೋದನ್ನ ಮೈತ್ರಿ ಮಾಡ್ಕೊಳ್ಳೋದು ನಾವು ಒಪ್ಕೊಳ್ಳಲ್ಲ. ಎಸ್ಪೆಷಲಿ ಕುಮಾರಣ್ಣ ಅವರಂತೂ ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ಒಂದಷ್ಟು ಜನ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ BJP ಕೈಯಲ್ಲೇ ಬಗ್ಗಿಸಲು ಆಗದ, BJP ಕೈಯಲ್ಲೇ ಕನ್ವಿನ್ಸ್ ಮಾಡಲು ಆಗದ, BJP ಕೈಯಲ್ಲೇ ಮನವೊಲಿಸಲು ಆಗದ ವಿ ಸೋಮಣ್ಣ ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ದೇವೇಗೌಡರು ಮಾಡಿದ್ದಾರೆ. ಅವರು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು, ಸೋಮಣ್ಣ ಯಾವ ಕಾರಣಕ್ಕೂ BJP ಬಿಡಬೇಡ, ನಾನು ಮೋದಿ ಜೊತೆ ಮಾತಾಡ್ತೀನಿ, ನಿನಗೆ ಅನ್ಯಾಯ ಆಗಿದೆ ಸರಿಪಡಿಸ್ತೀನಿ. ಸೋಮಣ್ಣ ಅವ್ರಿಗೆ ಅವಾಗ ನೋಡ್ರೆ ಅಮಿತ್ ಶಾ ಅವ್ರು ಹಾಕೊಂಡು ಗುಂಬಿಟ್ರು, ಹೋಗ್ಬೇಡಿ ನಿಮ್ಗೆ ಒಳ್ಳೆ ಪ್ಲೇಸ್ ಕೊಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಒತ್ತಡಕ್ಕೆ ಸಿಲುಕಿ ಎರಡೆರಡು ಕ್ಷೇತ್ರದಲ್ಲಿ ನಿಂತು ನಲುಕಿ ಸೋತೋಗ್ಬಿಟ್ರು. ಈಗ ನೋಡ್ರೆ ದೇವೇಗೌಡರು ಬಿಡ್ತಾ ಇಲ್ಲ, ಇರಿ ಸೋಮಣ್ಣ ಹಂಗೆ ಮಾಡಬೇಡಿ. ಯಾಕಂದರೆ ದೇವೇಗೌಡರಿಗೆ ಸಹ BJP ಜೊತೆಗಿನ ಮೈತ್ರಿಯ ಅನಿವಾರ್ಯತೆ. ಹೀಗಾಗಿ ಸೋಮಣ್ಣವ್ರು ಬಿಟ್ಟೋಗ್ಬಿಟ್ರೆ ಕಷ್ಟ ಆಗಬಾರ್ದು ಅನ್ನೋ ಲೆಕ್ಕಾಚಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಸೋಮಣ್ಣ ಅವ್ರಿಗೆ ರಾಜಕೀಯವಾಗಿ ಆರಂಭಿಕ ದಿನಗಳ ಗುರುಗಳು ಮತ್ತು ಪಕ್ಷಾತೀತವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ದೇವೇಗೌಡರನ್ನ ಗುರುಗಳ ರೀತಿ ನೋಡ್ತಾರೆ. ಎಸ್, ಸೋಮಣ್ಣ ಅವ್ರ ರಾಜಕೀಯ ಶುರು ಆಗೋದು 1983 ಮಹಾನಗರ ಪಾಲಿಕೆಯಿಂದ. ಅವಾಗ ಇನ್ನೂ ಅದು ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರಲಿಲ್ಲ. ಮಹಾನಗರ ಪಾಲಿಕೆ 83ಯಿಂದ ಶುರು ಮಾಡ್ಕೊತಾರೆ. 83ಯಿಂದ 87 ಮಹಾನಗರ ಪಾಲಿಕೆಯಲ್ಲಿ ಇರ್ತಾರೆ. ನಂತರದಲ್ಲಿ 89ನಲ್ಲಿ ಜನತಾ ಪಕ್ಷದಿಂದ, ಜನತಾ ಪಕ್ಷ ನಾಟ್ ಜನತಾ ದಳ, ಜನತಾ ಪಕ್ಷದಿಂದ ನಿಂತ್ಕೋತಾರೆ. ನಸೀರ್ ಅಹಮದ್ ಅವ್ರ ವಿರುದ್ಧ ಸೋತು ಬಿಡ್ತಾರೆ. ಆವಾಗ ಐ ಥಿಂಕ್ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರ ಅನಿಸುತ್ತೆ, ಈಗ ಅದೇನೋ ಗೋವಿಂದರಾಜನಗರ ವಿಜಯನಗರ ಆ ಥರ ಎಲ್ಲ ಏನಾಗ್ಬಿಟ್ಟು ಅವಾಗ ಬಿನ್ನಿಪೇಟೆ. 89 ತಮ್ಮ ಮೊದಲ ವಿಧಾನಸಭಾ ಚುನಾವಣೆಯಲ್ಲೇ ಜನತಾ ಪಕ್ಷದಿಂದ ನಿಲ್ಲುವಂಥ ಸೋಮಣ್ಣ ಸೋತು ಬಿಡ್ತಾರೆ. ಅಲ್ಲಿಗೆ ಸುಮ್ಮನೆ ಆಯ್ತಾರ. 94ಅಲ್ಲಿ ಮತ್ತೆ ನಿಂತ್ಕೋತಾರೆ ಜನತಾ ದಳದಿಂದ. ಯಾಕೆ ದೇವೇಗೌಡರ ಮಾತನಿಗೆ ಅವ್ರು ಕೇಳಬೇಕು ಅಂದರೆ, 94ಅಲ್ಲಿ ಫಸ್ಟ್ ಟೈಮ್ MLA ಆಗೋದು ಸೋಮಣ್ಣ ಅವರು ಜನತಾದಳ ಪಕ್ಷದಿಂದ ಬಿನ್ನಿಪೇಟೆಯಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಕೂಡ ಅವ್ರಿಗೆ JDS ಜೊತೆಗೆ ಒಡನಾಟ ಇದೆ. ದೇವೇಗೌಡರನ್ನ ತಂದೆ ಸ್ಥಾನದಲ್ಲಿ ನೋಡ್ತಾರೆ. ಆಮೇಲೆ ಯಾವಾಗ ಸೋತಿರ್ತಾರಲ್ಲ ಫಸ್ಟು ಜನತಾ ಪಕ್ಷದಿಂದ ನಸೀರ್ ಅಹಮದ್ ವಿರುದ್ಧ ಅವ್ರನ್ನೇ ಸೋಲ್ಸೋದು 94ಅಲ್ಲಿ. ಅಲ್ಲಿಂದ 96, 99 ಕಾರಾಗೃಹ ಸಚಿವರಾಗ್ತಾರೆ. ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. 99ಅಲ್ಲಿ ಬಿನ್ನಿಪೇಟೆಯಿಂದ ಮತ್ತೆ ಇಂಡಿಪೆಂಡೆಂಟಾಗಿ ನಿಂತ್ಕೋತಾರೆ. ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಗೆಲ್ತಾರೆ. 2008 ಕಾಂಗ್ರೆಸ್ನಲ್ಲಿ ಟಿಕೆಟು ಗೋವಿಂದರಾಜನಗರ ಕ್ಷೇತ್ರ ಆಗಿ ಹೊಸದಾಗಿ ಏನೊಂದು ಕ್ಷೇತ್ರ ಪುನರ್ವಿಂಗಡಣೆ ಐತೆ. 2008ಅಲ್ಲಿ ಕಾಂಗ್ರೆಸ್ಸಿನ ಟಿಕೆಟ್ ತಗೊಂಡು ನಿಂತ್ಕೊಂಡು ಗೆದ್ಕೋತಾರೆ. ನಂತರದಲ್ಲಿ BJP, ಇಲ್ಲಿವರೆಗೂ BJP. ನಂತರ 2019, 20 ತೋಟಗಾರಿಕಾ ಸಚಿವರಾಗ್ತಾರೆ, ರೇಷ್ಮೆ ಕೃಷಿ ಸಚಿವರಾಗ್ತಾರೆ, ವಸತಿ ಸಚಿವರಾಗ್ತಾರೆ, ಮೂಲಸೌಕರ್ಯ ಸಚಿವರಾಗ್ತಾರೆ. ಸೋಮಣ್ಣ ಅವರೆಲ್ಲ ಮಿನಿಸ್ಟ್ರಿಗಳೆಲ್ಲ ಆಗಿ ಎಲ್ಲ ಆಯ್ತಾರೆ. ಆದರೆ 2023 ಕರ್ಕೊಂಡೋಗಿ ಪಾಪ ಅವ್ರನ್ನ ನಂಬಿಸ್ಬಿಟ್ಟು 2 ಕ್ಷೇತ್ರದಲ್ಲಿ BJP ಅವರೇ ಕತ್ಕುಯ್ದು ಬಿಡ್ತಾರೆ, ಪಾಪ ಸೋಲಿಸ್ಬಿಡ್ತಾರೆ. ಹೀಗಾಗಿ ಇದೀಗ BJPಯ ವಿರುದ್ಧವೇ ಗುಡುಕ್ತಿರುವಂಥ, ತಮಗೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಿರುವಂಥ ಹೇಳ್ತಿರುವಂಥ ಸೋಮಣ್ಣ ಅವರು ದೇವೇಗೌಡರ ಮಾತನ್ನು ಕೇಳ್ತಾರಾ ಸದ್ಯ ಇರುವಂಥ ಪ್ರಶ್ನೆ. ವೀಕ್ಷಕರೇ, BJP ಮತ್ತು ಸೋಮಣ್ಣ ನಡುವಿನ ಮನಸ್ತಾಪಕ್ಕೆ ದೇವೇಗೌಡರು ಮುಲಾಮಚ್ಚಿದ್ದಾರೆ. ಅದು ಯಶಸ್ಸಾಗುತ್ತಾ, BJPಯಲ್ಲಿ ಉಳ್ಕೋತಾರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.